ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಇವತ್ತು ನಾವು ಮಾವಿನ ಹಣ್ಣಿಂದ ಕೇಸರಿ ಬಾತ್ ಮಾಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಸ್ವೀಟಲ್ಲಿ ಅನಾನಸ್ ಹಾಕಿ ಕೇಸರಿ ಬಾತ್ ಮಾಡ್ತೀವಿ, ಬಾಳೆಹಣ್ಣು ಹಾಕ್ತೀವಿ. ಇವತ್ತು ನಾವು ಮಾವಿನ ಹಣ್ಣು ಹಾಕಿ ಕೇಸರಿ ಬಾತ್ ಮಾಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ, ನೀವು ಮಾಡಿಲ್ಲ. ಈ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋದು ಹಣ್ಣೆಲ್ಲ ತಕ್ಕೊಂಡು ಆಮೇಲಿಂದ ನಾವು ಕೇಸರಿ ಬಾತ್ಗೆ ಹಾಕೋಣ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಟಿಫನ್ನು ಏನಾರು ಒಂದು ಮಾಡಿ ಕಟ್ಟಲೇಬೇಕು. ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಾಡು ಅಂತಾರೆ. ಈಗ ಮಾವಿನ ಸೀಸನ್ ಇರೋದ್ರಿಂದ ನಾವು ಕೇಸರಿ ಬಾತ್ನ ಮಾಡೋಣ. ಮಾವಿನ ಹಣ್ಣಲ್ಲಿ ಶ್ರೀಕಣ್ಣೆ, ಚಪಾತಿ ಎಲ್ಲ ಮಾಡ್ಬೋದು. ಹೋಳಿಗೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಶ್ರೀಕಣ್ಣೆ ಮಾಡಿದ್ರೆ. ತುಪ್ಪ ಕಾಯ್ತಾ ಇದೆ. ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೋಬೋದು. ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಮಾಮೂಲಿ ನೀವು ಯಾವ ಥರ ಕೇಸರಿ ಬಾತ್ ಮಾಡ್ತೀರೋ ಅದೇ ಥರನೇ ಕೇಸರಿ ಬಾತು. ಆದರೆ ನಾವು ಅನಾನಸು, ಬಾಳೆಹಣ್ಣು ಎಲ್ಲ ಹಾಕೋದ್ರಿಂದ ಅದೆಲ್ಲ ಇದು ಮಾಡಿ ಇವಾಗ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ಅನಾನಸು, ಬಾಳೆಹಣ್ಣು ಏನೂ ಹಾಕ್ತಾಯಿಲ್ಲ, ಬೇರೆ ಮಾವಿನ ಹಣ್ಣು ಹಾಕ್ತಾ ಇರೋದು. ಈ ಥರ ಕೇಸರಿ ಬಾತ್ ನೀವು ಒಂದ್ಸರಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮಾವಿನ ಹಣ್ಣು ತಿಂದಂಗೂ ಆಗುತ್ತೆ, ಕೇಸರಿ ಬಾತ್ ಮಾಡ್ದಂಗೂ ಆಗುತ್ತೆ. ತಕ್ಕೊತಾ ಇದ್ದೀನಿ ಎಲ್ಲ. ಇದಕ್ಕೆ 1 ಕಪ್ಪಷ್ಟು ಸೂಜಿ ರವೆ, ಸಣ್ಣ ರವೆ, ಚಿರೋಟಿ ರವೆ ಅಂತೀವಲ್ಲ ಆ ರವೆ. ಈ ಕೆಂಪಾಗೋ ಗಂಟೆ ಹುರ್ಕೊಳ್ಳೋಣ. ತೊಗೊಂಡಿದ್ನಲ್ಲ ರವೆ, ಅದೇ ಬಟ್ಲಲ್ಲಿ 2 ಬಟ್ಲು ನೀರು ತಗೋತಾ ಇದ್ದೀನಿ. ಕರೆಕ್ಟಾಗಿ 2 ಬಟ್ಲು ನೀರು ತಗೋತಾ ಇದ್ದೀನಿ. ಚೆನ್ನಾಗಿ ಕುದೀಲಿ ಇದು. ಇದು ಕುದ್ದಾದ್ಮೇಲೆ ರವೆ ಹಾಕೋಣ. ಇವಾಗ ನೀರು ಮಾಡ್ತಾ ಇದೆ. ನೀರು ಮಾಡ್ತಾ ಇರುವಾಗ ನಾವು ರವೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಬಾರ್ದು. ಸಕ್ಕರೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಈ ಸಣ್ಣ ರವೆ ಇರೋದನ್ನೇ ಗಂಟಾಗ್ಬಿಡುತ್ತೆ. ಸಣ್ಣ ಉರಿ ಮಾಡಿಕೊಂಡು ತಿರುಗಿಸ್ಕೊತಾ ಇರಬೇಕು. ಅದಕ್ಕೇ ನಾವು ಫಸ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಇದರಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕೋಣ. ಯಾವುದು ಗಂಟಿಲ್ಲ, ಚೆನ್ನಾಗಿ ಈ ಥರ ಮಿಕ್ಸ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಉಪ್ಪು ರವೆ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈ ಸಣ್ಣ ಉರಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕಲ್ಲರಿಂಗ್ ಬೇಕಂದರೆ ಫುಡ್ ಕಲರ್ ಹಾಕ್ಕೋಬೋದು. ನಾನು ಫುಡ್ ಕಲರ್ ಯಾವುದೂ ಹಾಕ್ತಾ ಇಲ್ಲ. ನಾನು ಈ ಸಮಯದಲ್ಲಿ ಒಂದು ಅನಾನಸ್ ಕಲರ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈ ಸಮಯದಲ್ಲಿ ಲವಂಗ ಮತ್ತು ಏಲಕ್ಕಿ ಕುಟ್ಟಿಟ್ಕೊಂಡಿರೋದು ಹಾಕ್ತೀನಿ. ಅಲ್ಲಿ ಕರೆದು ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀವಿ. ಈಗ ನಾವು 1 ಬೌಲಷ್ಟು ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ. ಅಂದರೆ ಮಾವಿನ ಹಣ್ಣು ಕೇಸರಿ ಬಾತು ಸಕ್ಕತ್ತಾಗಿರುತ್ತೆ. ನಾನು ಯಾವುದೇ ಕಲ್ಲರ್ ಹಾಕಿಲ್ಲ. ಈ ಮಾವಿನ ಹಣ್ಣು ಹಾಕಿದ ಮೇಲೇ ಕಲ್ಲರ್ ತಾನೇ ಬಂದ್ಬಿಡ್ತು. ಈಗ ಇನ್ನೂ 2 ಸ್ಪೂನ್ ತುಪ್ಪ ಹಾಕೋಣ.